ಸೈನಿಕರು ಮಾಡಿದಂಥ ಈ ಕಾರ್ಯ ದೇಶ ಮೆಚ್ಚಿಕೊಂಡಿದೆ, ತುಂಬ ಸಂತೋಷ ತಂದಿದೆ. ಸೈನಿಕರೇ, ನೀವು ಮುಂದಕ್ಕೆ ಹೋಗಿ, ನಿಮ್ಮ ಜೊತೆಗೆ ಭಾರತ ಇದೆ ಅನ್ನೋಂಥ ಒಂದು ಸಂದೇಶವನ್ನು ಇವತ್ತು ಸೈನ್ಯಕ್ಕೆ ಕೊಟ್ಟಿದೆ. ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ ರಾಷ್ಟ್ರದ ರಕ್ಷಣೆಯ ಕಾರ್ಯ ನಾವು ಮಾಡೇ ತೀರ್ತೇವೆ ಅಂತ ಏನು ಹೇಳಿದ್ರು ಆ ಕಾರ್ಯವನ್ನು ಇವತ್ತು ಮಾಡಿದೆ. ಸಿಂಧೂರ ಈ ತಂಡ, ಈ ಹೆಸರಿನ ತಂಡ ಹೊಡೆದಿರೋದು. ಸಿಂಧೂರ ಅಂತ ಹೇಳಿದ್ರೆ ಈ ಭಾರತದ ಅಸ್ಮಿತೆ ಇದು. ಆ ಅಸ್ಮಿತೆಯನ್ನು ನಾಶ ಮಾಡಲಿಕ್ಕೆ ಹೊರಟಂಥ ಭಯೋತ್ಪಾದಕರಿಗೆ ಇವತ್ತು ಹುಷಾರ್ ಅಂತ ಹೇಳಿದ್ರು ಜೊತೆಗೆ ಅದನ್ನು ಮುಟ್ಟುಕೊಂಡ್ರೆ ನಿಮಗೆ ಇದೇ ಗತಿ ಅಂತ ತೋರಿಸಿರೋದು ಇದು ಭಾರತದ ಸೈನಿಕರ ಒಂದು ದೊಡ್ಡ ಶೌರ್ಯ. ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಭಾರತ ಮಾತೆಗೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಅಂತೇಳಿ. ಭಯೋತ್ಪಾದಕರ ಮೇಲೆ ಬಾಂಬ್ ಹಾಕೋ ಒಂದು ಪ್ರಕ್ರಿಯೆಯನ್ನು ಇವತ್ತು ಪ್ರಾರಂಭ ಮಾಡಿದೆ. ಭಯೋತ್ಪಾದಕರಿಗೆ ಶಕ್ತಿ ಕೊಡ್ತಾರಂತ ಪಾಕಿಸ್ತಾನಕ್ಕೆ ಇವತ್ತಲ್ಲ ನಾಳೆ ನಾವು ಹಾಕೋರಿದ್ದೇವೆ. ಇವತ್ತು ನಮ್ಮ ಸೈನ್ಯ ಇವತ್ತು ಆ ದಿಕ್ಕೊಳಗೆ ಹೆಜ್ಜೆ ಇಡುತ್ತೆ ಅಂತೇಳಿ ನಮಗೆ ಅನಿಸಿರುವಂಥದ್ದು. ಹಿಂದೂಸ್ತಾನ್ ಗೋಲಿ ಮಾರೋ ಪಾಕಿಸ್ತಾನ್, ಇದು ನಾವು ಹೇಳಿದ್ವಿ. ಯಾವಾಗ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆ ಸಮಯ ಇವತ್ತು ಸನ್ನಿಹಿತ ಬಂದಿದೆ. ಹಾಗಾಗಿ ಸೈನ್ಯಕ್ಕೆ ನಾವು ಇವತ್ತಿನ ದಿನ ಅತ್ಯಂತ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ನಮ್ಮ ವಿಜಯ ಅಂತೇಳಿ ನಾವೇನು ಭಾವಿಸ್ತಾ ಇಲ್ಲ. ನಮ್ಮ ತಾಕತ್ತಿನ ಪ್ರದರ್ಶನ ಹಂತವಾಗಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಆದರೆ 28 ಜನ ವಿಧೇಯರನ್ನಾಗಿ ಮಾಡಿದಂತಹ ಭಯೋತ್ಪಾದಕರಿಗೆ ಅವರು ಜಾಗವನ್ನು ತೋರಿಸಿದೆ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಹೋದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ತೇವೆ ಅಂತ ಅಂದ್ಕೊಂಡಿದ್ರು. ಅದಾದಮೇಲೆ ಅವ್ರ ಕೃತ್ಯವನ್ನು ಶುರು ಮಾಡಿದ್ರು. ಇವತ್ತು ನಮ್ಮ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಭಯೋತ್ಪಾದಕತೆ ಪೂರ್ತಿ ಮಟ್ಟ ಹಾಕಿ ಆ ನಂತರ ನಮ್ಮ ವಿಜಯದ ಒಂದು ಪತಾಕೆಯನ್ನು ಹಾರಿಸ್ತೇವೆ. ಜೊತೆಗೆ ಒಂದು ಸಂಗತಿ ಅಂತ ಹೇಳಿದ್ರೆ, ಭಯೋತ್ಪಾದಕತೆ ನಿರ್ಮೂಲನೆ ಜೊತೆಗೆ ಇಡೀ ದೇಶ ಒಟ್ಟಾಗಿ ಇವತ್ತು ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂಥೇಳಿ ಅನೇಕರು ರಸ್ತೆಗಳಲ್ಲಿ ಮಾತಾಡ್ತಾ ಇರೋದು ಇವತ್ತು ಹೊರಗಡೆ ಬಂದಿದೆ. ಇಬ್ಬರು ಹೆಣ್ಣುಮಕ್ಕಳು, ಒಟ್ಟು 3 ಜನ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋದು. ಅದರಲ್ಲಿ 2 ಹೆಣ್ಣುಮಕ್ಕಳು. ಇದು ಭಾರತದ ತಾಕತ್ತು. ಅವರು ನಾಗರಿಕರ ಮೇಲೆ ಮತ್ತೆ ಇವತ್ತು ದಾಳಿ ಮಾಡಿ 11 ಜನ ಪ್ರಾರಂಭ ಆಗತ್ತೀಗ. ಈಗಿದು ಪ್ರಾರಂಭ ಆಗತ್ತೆ. ಅಂತ್ಯ ಹಾಡ್ತೇವೆ. ನಾವು ಅವತ್ತೇ ಆ ಮಾತನ್ನು ಹೇಳಿದ್ದೆ ನಾನು. ಇದು ಬಲಿದಾನ ಅವರು 28 ಜನದ್ದು ಅಂತ. ಅವರ ಬಲಿದಾನ ವ್ಯರ್ಥ ಆಗಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಿಡೋದಿಲ್ಲ ಅಂತಲೂ ಹೇಳಿದ್ದೆ. ಸೈನಿಕರು ಬಿಡೋದಿಲ್ಲ ಅಂತ ಮಾತನ್ನು ಅವತ್ತು ಹೇಳಿದ್ದೆ ನಾನು. ಅದನ್ನು ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಅವರ ಬಲಿದಾನ ಇವತ್ತು ದೇಶದ ಸಂರಕ್ಷಣೆಯ ಕಾರ್ಯಕ್ಕೆ ದೊಡ್ಡ ಶಕ್ತಿ ತಂದುಕೊಟ್ಟಿದೆ. ಹಾಗಾಗಿ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದ್ರೊಳಗೆ 2 ಮಾತಿಲ್ಲ. ಅವ್ರ ಕುಟುಂಬಕ್ಕೆ ದೊಡ್ಡ ಶಕ್ತಿ ಈ ಒಂದು ಕಾರ್ಯದಿಂದ ನೆಮ್ಮದಿ ಸಿಕ್ಕಿದೆ. ನಾಗರಿಕ ಅಂದ್ಕೊಂಡಂಗೆ ದೊಡ್ಡ ಮಟ್ಟಕ್ಕಾಗಿ ಅವರು ಅಂದರೆ ಇದು 9 ಕಡೆ ಹಾಕಿರೋದಲ್ಲದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಬಯಸಿದ್ರು. ಅದಕ್ಕೇನಾದ್ರು ತಯಾರಿ ಆಗ್ತಿದೆ? ಇದನ್ನು ಹೇಳಿರಲಿಲ್ಲ ನಮ್ಮ ಸೈನ್ಯ, ಮಾಡಿ ತೋರಿಸಿದ್ದಾರೆ. ಸೈನ್ಯ ಸಾಮಾನ್ಯವಾಗಿ ಹೇಳೋದಿಲ್ಲ, ಮೌನವಾಗಿ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ, ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಈ ದೇಶದ ಸಂರಕ್ಷಣೆ ಅವ್ರ ಜವಾಬ್ದಾರಿಗೆ ಈಗ ನರೇಂದ್ರ ಮೋದಿಯವರು ಹೇಳಿಬಿಟ್ಟಿದ್ದಾರೆ. ಪೂರ್ತಿ ನಿಮ್ಮ ಹತ್ರನೇ ಇದೆ, ಸಮಯ ನಿಮ್ಮದೇ, ಅದಕ್ಕೆ ಬೇಕಾದಂಥ ವ್ಯಾಪಾರ ನಿಮ್ಮದೇ, ನನಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಲ್ಲ.
ಅದು ಭಾರತ. ಪೂರ್ಣ ಪ್ರಮಾಣದ ಯುದ್ಧ ಏನಾದ್ರು ಆಗುತ್ತೆ ಬೈಕ್ ಅಂದರೆ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆ. ಅಖಂಡ ಭಾರತದ ಕಲ್ಪನೆ ಇಟ್ಕೊಂಡಿರೋರು ನಾವೆಲ್ಲ. ಆದರೆ ಯಾವಾಗ ಏನು ಮಾಡಬೇಕು ಅನ್ನೋ ಜ್ಞಾನನೂ ಪರಿಜ್ಞಾನನೂ ಕೂಡ ಭಾರತಕ್ಕಿದೆ. ಅದು ಮಾಡುತ್ತೆ. ಸರಿ, ಘಟನೆ ಆದ ಬೆನ್ನಲ್ಲೇ ಕಾಂಗ್ರೆಸ್ ಒಂದು ಶಾಂತಿ ಮಂತ್ರದ ಪೋಸ್ಟನ್ನು ಮತ್ತೆ ಡಿಲೀಟ್ ಮಾಡಿ, ಅಂದರೆ ಯಾವಾಗ ವಿರೋಧ ವ್ಯಕ್ತವಾಯಿತು ಡಿಲೀಟ್ ಆಯಿತು. ಕಾಂಗ್ರೆಸ್ಸು ಈ ದೇಶದ್ದೇ ಅಲ್ಲ ರೀ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾಕೆ ದೇಶದ್ರೋಹಿ ಚಟುವಟಿಕೆ ಮಾಡ್ತಾರವರು, ದೇಶದ್ರೋಹಿಗಳಿಗೆ ಶಕ್ತಿ ಕೊಡ್ತಾರವರು ಅಂತ ಹೇಳಿದ್ರೆ, ಅವ್ರು ಪ್ರಾರಂಭ ಮಾಡಿದ್ದು, ಕಾಂಗ್ರೆಸ್ ಪ್ರಾರಂಭ ಮಾಡಿದ್ದೇ ಹ್ಯೂಮ್, ಅವನೇ ಬೇರೆ ದೇಶದವನು, ನಮ್ಮ ದೇಶದವನು ಅಲ್ಲೇ ಅಲ್ಲ ಅವನು. ಹಾಗಾಗಿ ಅವರಿಗೆಲ್ಲ ಉತ್ತರ ಕೊಡೋಂಥದ್ದು ಅವಶ್ಯಕತೆ ಇಲ್ಲ. ಸೈನ್ಯ ಅದನ್ನು ನೋಡುತ್ತೆ. ಥ್ಯಾಂಕ್ ಯು.